ಮತ್ತಿಗೆ ಏನಾಗುತ್ತೋ ಏನೋ. ಅಯ್ಯೋ, ಏನಾರ ಮಾತಾಡಿದ್ರೆ ಸಾಕು ಉಳಿತಾರೆ ಪಟ ಪಟ. ಎದುರಿ ಮಾತಾಡಂಗಿಲ್ಲ. ಯಾಕೋ ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ಇನ್ನು ನನಗೆ ಯಾರ ಹತ್ರ ಹೇಳ್ಕೊಳ್ಳಿ, ನನಗೆ ಯಾರಿದ್ದಾರೆ ಹೇಳ್ಕೊಂಬಕ್ಕೆ. ನಮ್ಮಮ್ಮನೂ ಮಾತಾಡ್ಸಲ್ಲ, ಇಲ್ಲ ಶಾಂತಜಿನೂ ಮಾತಾಡ್ಸಲ್ಲ, ನಮ್ಮ ಅತ್ತೆ ನಮ್ಮ ಮಾವ ಯಾರು ಮಾತಾಡ್ಸಲ್ಲ. ಇವ್ರು ಮಾಡೋದು, ಇವ್ರು ನೋವು ಕೊಡೋದು ನಾನು ಯಾರ ಹತ್ರ ಹೇಳ್ಕೊಂಬ್ಲಿ? ತುಂಬ ಬೇಜಾರಾಗ್ತೈತೆ. ಏನು ಮಾಡಬೇಕು ಏನೋ. ನನಗೆ ಯಾರು ಇಲ್ಲ, ನನಗೆ ಯಾರು ಇಲ್ಲ, ಯಾರು ಇಲ್ಲ. ನಾನು ಯಾರ ಹತ್ರ ಹೇಳ್ಕೊಂಬ್ಲಪ್ಪ? ಏನವ್ವ? ಅಲ್ಲ, ನಮ್ಮ ಅತ್ತೆ ಹತ್ರ ಹೇಳಿದ್ರೆ, ನಮ್ಮ ಅತ್ತೆ ನಮ್ಮ ಮಾವನ ಹತ್ರ ಹೇಳಿದ್ರೆ ಯಾರು ಮಾತಾಡಿಸಲ್ಲ. ನಮ್ಮ ಅಜ್ಜಿ ಹತ್ರ ಆದರೆ ಹೇಳೋಣಂದ್ರೆ ಆ ಅಜ್ಜಿನೂ ಮಾತಾಡಿಸಲ್ಲ, ನಮ್ಮ ಅಮ್ಮನೂ ಮಾತಾಡ್ಸಲ್ಲ. ಎಲ್ಲರೂ ನನ್ನಿಂದ ದೂರ ಹೋದ್ರೆ ನಾನು ಒಬ್ಬಂಟಿ ಆದೆ. ಅದಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತೇಳಿ ಎಷ್ಟು ಸದ್ರ ತಗೊಂಡು ಹೆಂಗೆ ಬೇಕು ಹಂಗೆ ಹೊಡಿತಾನೆ ಸಮರ್ಥ. ಹೆಂಗೆ ಬೇಕು ಹಂಗೆ ಹೊಡೆದ್ರೆ ಹೆಂಗೆ ಹೊಡಿಸ್ಕೊಳಕ್ಕಾಗುತ್ತೆ? ಬಿಡಮ್ಮತ್ತ, ಅವಳು ಬೇಡ ಸುಮ್ಕಿರು. ಯಾಕಂಗೆ ಅಳ್ತಾ ಇದೀಯ? ನಾನು ಅಕ್ಕ ಹೇಳಿದ್ದು ಎಲ್ಲರನ್ನು ಮಾತಾಡಿಸ್ಕೊಂಡು, ಮತ್ತೆ ನಿಮ್ಮ ಅಮ್ಮ ನಿಮ್ಮ ಅಮ್ಮರನ್ನೆಲ್ಲ ಮಾತಾಡಿಸ್ಕೊಂಡು ಸೆನಕಿರಮ್ಮ ಅಂತ ಹೇಳಿ ಹೇಳಿದ್ದು. ನಾನು ಹೇಳ್ದೆ, ನೀನು ಕೇಳಲಿಲ್ಲ. ಈಗ ಗೊತ್ತ್ರಿ ಏನು ಬರಂಗೈತಮ್ಮ? ಹೇಳ್ದೆ ಏನಂತ ಅಂತು. ನಮ್ಮ ಶಾಂತಜಿಗೇನಾದರೂ ಹೇಳ್ದ ಬಗ್ಗೆ ಅಂಟಿ ನೀನು? ಹೇಳಿದ್ನಮ್ಮ, ಅವ್ರ ಸುದ್ದಿನೇ ಬೇಡ ನಮಗೆ ಅಂತು. ನಾನು ಹೇಳೋಣ ಅಂತ ಹೋಗಿದ್ದೆ ಅಂತ ಕೈಯ ಪಾಪ ಹಿಂಗೆ ಹಿಂಗೆ ಅಂತ ಹೇಳಿ ಅದಕ್ಕೆ ನನಗೆ ಅವ್ರ ಸುದ್ದಿನೇ ಹೇಳ್ಬಿಡಿಸಿ ಅಂತ ಭಾಗ್ಯಮ್ಮ ಅಂತ ಹೇಳಿ ಬೋಯ್ತು ನನಗೇನೆ. ಅವ್ರ ಸುದ್ದಿನೇ ಎತ್ತಬೇಡ, ನಂದು ಹಿಂದೇನೈತಿ ಅದನ್ನು ಮಾತಾಡೋದಿದ್ರೆ ಮಾತಾಡು, ಅವ್ರ ಸುದ್ದಿನೇ ಬೇಡ ಅಂತ ಹೇಳಿ ಕೊಡ್ದಂಗೆ ಹೇಳ್ಬಿಡ್ತು ಶಾಂತಕಯ್ಯ. ಅಲ್ಲ ಬಗ್ಗೆ ಆಂಟಿ, ನಾನು ಏನು ಮಾಡಿದ್ದೀನಿ ಹೇಳಂಟಿ? ಯಾಕೆ ಅವ್ರು ಈ ರೀತಿ ನನಗೆ ಮುಂಚ್ಕೊಂಡಿದ್ದಾರೆ? ಯಾಕೆ ಎಲ್ಲರೂ ನನಗೆ ಈ ರೀತಿ ನನ್ನ ದೂರ ಮಾಡಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಹೋಗಿ ಹೇಳ್ತೀನಿ ಅಜ್ಜಿ ತಗೋದಲ್ಲ ಏನೊಂಬತ್ತು ನೋಡೋಣ. ಅಲ್ಲ, ಏನಾನ ಮಾತಾಡೋಕ್ಕಿಲ್ಲ, ಪಟ 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 ಒಯ್ತಾರೆ. ಹೆಂಗೆ ಒಯ್ತಾರೆ ಗೊತ್ತಾ? ಸಮರ್ಥ ಹೊಡಿಯೋ ಗೇಟಿಗೆ ಯಪ್ಪ ಹಂಗೆ ಹಿಂಗೆ ಹೊಡಿಯೋ ಏಟು ಹಂಗಿರಲ್ಲ. ಸಾಲ ಮಾಡ್ಕೊಂಡವ್ರಂತೆ, ಮನೆಗೇನೋ ತಂದು ಹಾಕಲ್ವಂತೆ. ನೀನು ತಂದು ನಾನು ಅದಕ್ಕೆ ಜೋರು ಮಾಡಿದೆ, ನಿನ್ನ ಗಂಡನಾಗಿ ತಂದು ಹಾಕ್ಬೇಕು ಅಂದಿದ್ದಕ್ಕೆ ಎದ್ರಿ ಮಾತಾಡ್ತಿ ಅಂತ ಹೋಯ್ತಾರೆ. ಮಾತು ಜಾಸ್ತಿ ಮಾಡಿದೆ ಸ್ನೇಹಮ್ಮ. ಮಾತು ಜಾಸ್ತಿ ಮಾಡಬಾರ್ದು, ನೀನು ಕಡಿಮೆ ಮಾಡಬೇಕಾಗಿತ್ತು. ಸುಮ್ಮನೆ ಇದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಸುಮ್ಮನೆ ಮಾತಾಡಿ ಆಗುವಾದೆ ನೀನು. ಸುಮ್ಮನೆ ಈಗ ಕೊಡೋರು, ನೀನು ಸುಮ್ಮನೆ ಇದ್ದಿದ್ರೆ ನೀನು ಅರ್ಥ ಮಾಡ್ಕೊಂಡು ಸುಮ್ಮನೆ ಇದ್ದೋಟು ಒಳ್ಳೆ ಬಿಡಪ್ಪ ನೋಡ್ಕೊಂಡವಳೆ ಅಂತೇಳಿ ಅವರೇ ಅರ್ಥ ಮಾಡ್ಕೊಂಡು ಕೊಡೋರು. ನೀನು ಯಾವಾಗ ನನಗೆ ಕೊಡ್ಬೇಕು ಹಂಗೆ ಹಿಂಗೆ ಅಂತೇಳಿ ಮಾತು ಜಾಸ್ತಿ ಮಾಡಿ ಹೆಂಗೆ ಬೇಕು ಹಂಗೆ ಮಾತಾಡ್ದೆ, ಅದಕ್ಕೆ ಅವರು ನಿನಗೆ ಹಿಂಗೆ ಎಲ್ಲರೂ ಬೇಜಾರು ಮಾಡ್ಕೊಂಡ್ರು, ನಿನ್ನ ಮೇಲೆ ಎಲ್ಲರೂ ಸಿಟ್ಟು ಮಾಡ್ಕೊಂಡ್ರು. ಅದಕ್ಕೇ ಸುಮ್ಮನೆ ಇರಬೇಕು, ಮಾತಾಡಿ ನಿಷ್ಠುರ ಆಗಬಾರ್ದು. ಯಾಕೆ ನಿಷ್ಠುರ ಆಗ್ತೀವಳು? ಅಲ್ಲ, ಹಿಂಗೆ ಬೇರೆ ಬಂದು ಇರೋ ಅಂಥದ್ದು ಇರಲಿಲ್ಲ, ನಮ್ಮ ಬಂಗಾರದಂಗೆ ಇರ್ಬೋದಾಗಿತ್ತು. ಎಂತಮ್ಮನ ಮನೆಯಾಗ ಅಂತ ಮನೆಯಾಗೆ ಯಪ್ಪ ದೇವ್ರೆ ಹೆಂಗಿರ್ಬೋದಾಗಿತ್ತು ಬಿಡತ್ತೆ. ಇನ್ನೊಬ್ರಾಗಿದ್ದರೆ ಯಾರನ ಬಿಡು. ಅವ್ರ ಮನೆಯಾಗ ನೋಡಿ ತುಪ್ಪ ಬಳ್ಕೋಬೋದು. ಹಂಗೈತೆ ಮನೆಯಾಗೆ. ಇನ್ನು ಶಾಂತಮ್ಮ ಅಂತಾಳಲ್ಲ, ಗಲಾಟೆ ಆಳಲ್ಲ, ಗದಲ್ತಾಳಲ್ಲ, ಮೆತ್ತನ್ನಾಳು. ಪಾಪ ಯಾರಿಗನಾದ ಕಷ್ಟಕ್ಕಂದ್ರೆ ಅಯ್ಯ ಅಂತಾಳೆ. ಯಾರಿಗನಾದ ಪಾಪ ಮರಗಿತ್ತು ನಮ್ಮಮ್ಮ ಸುವಂತ ಬಂದವ್ರಿಗೆ ಒಂದು ತುತ್ತು ಉಂಬಕ್ಕಿಗೆ ತಲೆ ಕಳ್ಸಲ್ ಕಣಮ್ಮ. ಯಾರಿಗಾನ ಆಗಲಿ ಅವಳಿಕ್ಕಿದ ಕೈಯೇ ಹೊರ್ತು ಯಾರನ್ನೂ ಇವತ್ತು ಅವಳು ನನಗೆ ಉಂಬಕ್ಕಿಕ್ಕಲ್ಲಿ ನಡೀರಿ ಅಂತ ಆಸೆಗೆ ದೊಬ್ಬದಾಳಲ್ಲ ಮರಗಿತ್ತು. ಎಂಥ ಅಜ್ಜಿಯಾರ್ಗಾದ್ರೂ ಒಂದು ತುಂಬ ಕಿಕ್ಕಾಳೆ. ಆ ತಿಮ್ಮಜ್ಜಿ ಯಾವ ಪಾಟಿ ಇದು ಮಾಡಿಲ್ಲ ಅವಳ ಮೇಲೆ. ಅವಳೆ ಕೊನೆಗೆ ಅವಳ ಕೈಗಳು ಕೊಡ್ತಿದ್ದೆ ಮತ್ತು ತಿಮ್ಮ ಇಚ್ಛತ್ತಿದ್ದು. ಯೋಟು ಪಾಪ ಯಾರಿಗೆ ಎಷ್ಟು ಇದು ಮಾಡಿದಾಳು ಗೊತ್ತೇ. ಅವಳು ಯಾರಿಗೆ ಇವತ್ತು ಅನ್ಯಾಯ ಮಾಡಿಲ್ಲ ಶಾಂತಮ್ಮ. ಅದೇ ಮತ್ತೆ ಅವಳನ್ನೊಂದರ ಭಯಕ್ಕೆ ಇವತ್ತು ಉಳ್ಬೇಕು. ಅವಳ ಮೇಲೆ ಸುಮ್ಮನೆ ನೀನು ಇದು ಮಾಡ್ಕೊಂಬಂದು ಹೆಂಗೆ ಇರ್ಬೋದಾಗಿತ್ತು. ನಾನು ಹಂಗೆ ಅನ್ಕೊಂತಿದ್ದೆ, ಪೀಳಿಗೆ ಯಾಕೆ ಬುದ್ಧಿಲ್ವೇ ಅನ್ಕೊಂತಿದ್ದೆ. ಅಲ್ಲ ಒಂದು ಏಟನ ಬುದ್ಧಿ ಬೇಡವೆ ಊಟನು ಕಣ್ಣಾರ ಮತ್ತೆ ಅವಳು ಹಿಂಗೆ ಮಾಡುತ್ತೆ ಅನ್ಕೊಂತಿದ್ದೆ. ನಿಂತ ಬುದ್ಧಿ ಇದ್ದಿದ್ರೆ ಹಿಂಗೆ ಯಾಕಾಗಮ್ದಮ್ಮ? ಈಗ ಹೇಳ್ತಾಳಿಲ್ಲ ಅಕ್ಕ ಕೈ. ಯಾರು ನನಗೆಲ್ಲ ಮಾತಾಡ್ಸಲ್ಲ ಅಂತ, ಯಾರು ಸವಸಾನು ಬೇಡ ಅಂತೇಳಿ ಬೇರೆ ಕರ್ಕೊಂಬಂದು ಅವ್ನಿಗೆ ಇವಾಗ ಬೈ ಇಲ್ದಂಗೆ ಆಗೈತಿ. ಸಾಲ ಮಾಡ್ಕೊಂಡ ಇನ್ನು ನಾನು ತೊಂದು ಹಾಕಲ್ಲ. ಕೇಳೋರು ಯಾರು ಇಲ್ದಂಗೆ ಆದ್ರೆ ಗಂಡು ಮಕ್ಳಿಗೆ ಹೆಂಗೆ ಮಕ್ಕಿ ಕೇಳೋರು ಇದಾರಪ್ಪ. ನಮ್ಮಪ್ಪ ನಮ್ಮಮ್ಮ ಕೇಳ್ತಾರೆ, ನಮ್ಮ ಅಜ್ಜಿಯರು ಕೇಳ್ತಾರೆ, ನಮ್ಮ ಅಜ್ಜಿ ಬೈಯುತ್ತೆ. ಅವ್ರು ಇವ್ರು ಕೇಳ್ತಾರಪ್ಪ, ನಮ್ಮ ಸಂಬಂಧಿಕರು, ನಮ್ಮ ಆಂಟಿಯರು ಇದ್ದಾರೆ, ನಮ್ಮ ಆಂಟಿಯರು ಬೈತಾರೆ ಅಂಬೋದವ್ನು ಬಂದಿಟ್ಟು ಬಾಯಿತ್ತು. ತಿಳಿ ಮೊದಲು ನಂಗೆ ಆಗ್ಯವನೇ, ಮೊದಲು ನಂಗೇನಿ. ಅಯ್ಯೋ ಕೋಮಲಮ್ಮರ ಮನೆಗೆ ಬಂದಾಗ ಒಟ್ಟು ಸಾಲ ಮಾಡ್ಕೊಂಡು ಅದು ಆತ 6 ಲಕ್ಷ ರೂಪಾಯಿ ಸೋತಿದ್ದ. ಅದೇ ಆತ ಆಡಿ ಪಾಪರಮ್ಮ ತೀರ್ಸಿಳು. ಇವಾಗಲೂ ಮೊದಲು ನನಗೆ ಕಲ್ತವ್ನಿ. ಹಿಂಗಾದ್ರೆ ಸ್ನೇಹಮ್ಮ ನಿನ್ನ ಗಂಡ ದಾರಿಗೆ ಬಂದಂಗೆ ಇಲ್ಲೋಡು. ನೀನು
ನೀನೀಗ ಕೇಳ್ಗಾಲಕ್ಕೆ ಕೋಳಿ ನಾಯಿ ಮೊಟ್ಟೆ ಇಕ್ತು ಅಂತಾರಲ್ಲ, ಕೇಳ್ಗಾಲಕ್ಕೆ ಇಲ್ಲಿ ನೋಡಿನಿ ಗ್ರಾಚಾರ ಸೆನಕ್ಕಿಲ್ದಾಗ ಬದ್ನೆಕಾಯಿ ನುದಿಯವು ಆಗ್ತವೆ. ಹಂಗೆ ನೀವು ಸುಮ್ಮನೆ ಒಂದು ಅಂಟಿಕೆಯಿಂದ ನಿಂತಿದ್ರೆ ಯಾವುದೂ ಆಗ್ತಿರ್ಲಿಲ್ಲ. ನೀನು ಯಾವಾಗ ಅದು ಇದು ಮಾತಾಡ್ಕೊಂಡು ಸುಮ್ಮನೆ ಇಲ್ಲದೆಲ್ಲ ತಕ್ಕೊಂಡು ಯಾವಾಗ ನೀನು ಹಿಂಗೆ ಮಾಡ್ದೆ ಅದಕ್ಕೆ ಮತ್ತೆ ಅವನು ಬಿಡು ನನಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ಆಡಿದ್ದೆ ಆಟ ಓಡಿದ್ದೆ ಲಗ್ಗಿ ಅಮ್ಮಂಗೆ ಆಗೈತೆ ಅವನಿಗೆ. ಏನು ಬೇಡ ಎಲ್ಲ ಇವಾಗ ನಂದೇ ತಪ್ಪು ಅಂತ ನಾನೇನು ಬಿಡು ಗಂಡ ಹೆಂಡ್ತಿ ಇಬ್ಬರು ಆರಾಮಾಗಿರ್ಬೋದತ್ತ ಅಂತ ಅಂದ್ಕೊಂಡೆ. ನೀವು ಹಿಂಗೆ ಮಾಡ್ತೇನೆ ಎಂಬುದು ಯಾರಿಗೆ ಗೊತ್ತಿಲ್ಲ ಕಂಟಿ. ಅಲ್ಲ ನೋಡೋದು ಹಿಂಗೆ ಮಾಡೋದು ಸರಿನೇ. ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ಅಲ್ಲ ಬೇಜಾರಾಗುತ್ತೆ ಅಂದರೆ ಇನ್ನೇನು ಮಾಡೋಣಮ್ಮ. ಗಂಡನ ಕರ್ಕೊಂಬಂದು ಬೇರೆ ಬಂದಳು ನೀನು ಅವ್ರ ಪಪ್ಪ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಅಂತೆ ಅಲ್ಲಿಗೆ ಹೋಗೋಣ ಸುಮ್ಮನೆ ಅವ್ರ ಮನೆಗೆ ಇರೋಣ. ನೀನು ಇಲ್ಲ ನಾನು ಬೇರೆ ಇರ್ತೀನಿ ಇಲ್ಲೇನೆ ಅಂದಂತೆ. ನೋಡಿ ಬೇರೆ ಇದ್ದಿದ್ದಕ್ಕೆ ಆಟೋ ಅನ್ಭವಿಸ್ಬೇಕಾಗೈತಿ. ಜೊತೆಗಿದ್ದಿದ್ರೆ ಅವರು ನಾಲ್ಕು ಬಿಟ್ಟು ಈಗ ನಿನ್ನ ಹಿಂಗೆ ಅವನು ಹರಿತಾ ಇದ್ದಾನೆ ಅಂದ್ರೆ ಅವರು ಯಾಕೆ ಒಯ್ತೀಯ ಬೋಳಿ ಮಗನೇ ಅವಳು ಯಾಕೆ ಒಯ್ಯೋದು ನೀನು ಅಂತ ಹೇಳಿ ಅವರು ತಡಿಯಾರು. ಅವ್ರ ಅಪ್ಪ ಯಾರಮ್ಮನೂ ತಡಿಯಾರು. ನೀನು ಎಲ್ಲೂ ಒಯ್ಕೊಡ್ದು ಅದ್ಯಾಕೆ ಒಯ್ತೀಯ ಅಂತ ತಡಿಯಾರು. ನೀನು ಒಯ್ಯಕ್ಕೆ ಬಿಡೋರು ಅನ್ಕೊಂಡಿದ್ದೆ. ಅವ್ರ ಅಪ್ಪ ಅಮ್ಮ ಇದ್ದೆ ಅವ್ರ ಸಿತ್ತಮ್ಮನೂ ಅವ್ರ ಸಿತ್ತಮ್ಮನ ಗಂಡ ಧರ್ಮೇ ಜೈನ ಅಂತ ಅವ್ರ ಸಿತ್ತಮ್ಮನ ಗಂಡ ಒಳ್ಳೆಯರು. ಒಳ್ಳೆಯರು ಕಣಮ್ಮ. ಇವತ್ತು ಪಾಪ ಒಳಿಗಳು ಎಲ್ಲರೂ ಅಂತಾರೆ ಕಣಮ್ಮ, ಶಾಂತಮ್ಮನ ಒಳಿಗಳು ಒಳ್ಳೆಯರೇ ಸಿಕ್ಕ್ಯವ್ರಿ. ಕಣಮ್ಮ ಒಬ್ರಿಗಿನ್ನ ಒಬ್ಬರು ಒಳ್ಳೆಯರು ಕಣಮ್ಮ ತಾಯಿ. ಇವತ್ತು ಶಾಂತಕಯ್ಯ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿತ್ತ ಏನು ಪಾಪ ಒಳ್ಳೆಯರು ಕಣಮ್ಮ. ಒಳಿಗಳು ಒಬ್ರಿಗಿನ್ನ ಒಬ್ಬರು ಒಳ್ಳೆಯರು. ಗೌತಮಿನ ಒಂದು ಪಟ್ಟು ಒಂದು ಸತಿ ಸಿಟ್ಟು ಮಾಡ್ಕೊಂತಾನೆ ವರ್ಷಿತನ ಗಂಡ ಏನಿಲ್ಲ. ಒಳ್ಳೆಯರ ಕಣಮ್ಮ. ಎಲ್ಲ ಒಬ್ರಿಗಿನ ಒಬ್ಬರು ರಾಜಪ್ಪ ಒಬ್ಬ ದಿನ ಹಣ್ಣು ತಗೊಂಬಂದು ಕೊಡ್ತಾನೆ. ನಮ್ಮ ಅತ್ತೆ ತಿನ್ಲಿ ಬಿಡು ಸೆನಕ್ಕಿರಲಿ ಅವಾಗಂತೂ ಅಂತೂ ಈಗನ ಸೆನಕ್ಕಿರಲಿ ಅಂತ ಹೇಳಿ ಬೋಲ್ ಚೆನ್ನಾಗಿ ನೋಡ್ಕೊಂತಾನೆ. ರಾಜಪ್ಪನೂ ಇವನು ಹಂಗೇನೆ ದೊಡ್ಡಳಿ ಅಂತ ಅವ್ನು ಮಾತಾಡಿದ್ರೆ ಪಾಪ ಎಲ್ಲಿ ನಮ್ಮ ಅತ್ತೆ ತೆಗೆದ್ರಿ ನಿಂತ್ಕೊಂಡು ಮಾತಾಡಲೇಬಾರ್ದು ಅಂತ ಮಾತಾಡೋದೇ ಇಲ್ಲ. ಅಷ್ಟು ಚೆನ್ನಾಗೆ ನೋಡ್ಕೊಂತಾರೆ. ಭಾಳ ಒಳ್ಳೆಯ ಕಣಮ್ಮ. 4 ಜನನೂ ಒಳ್ಳೆ. ಇವನಂತ ದೀಕ್ಷಮ್ಮನ ಗಂಡ ಅಂತ ದೀಕ್ಷಮ್ಮಂದಿಟ್ಟು ಬಾಯಿ ಹೇಳು ದೀಕ್ಷಮ್ಮಂದಿಟ್ಟು ಜೋರಾದಾಳು. ಗಂಡಂತೂ ಪಾಪ ಧರ್ಮೇ ಜೈನ ಅಂತ ಕಣಮ್ಮ. ಅಲ್ಲ ಇವಾಗ ಎಷ್ಟು ಬೇಜಾರಾಗ್ತೈತೆ ಗೊತ್ತು. ನೋಡಪ್ಪ ಹಿಂಗೆ ಮಾತಾಡ್ಸಲ್ವಲ್ಲ ಏನು ಎತ್ತ ಅಂತೇಳಿ ಬೇಜಾರಾದಂಗೆ ಆಗುತ್ತೆ. ಏನಪ್ಪ ಮಾಡೋದು ಅನ್ನಿಸ್ತೈತಿ. ಏನು ಮಾಡೋದು ಹೋಗುತ್ತೆ. ನಮ್ದು ಇವತ್ತು ಕಷ್ಟ ಹೇಳ್ಬಾರ್ದು. ಹೆಂಗೆ ಹೊಡಿಸ್ಕೊಂಡಿದ್ದೀನಿ ಗೊತ್ತಾ. ಬಾಯಿಗೆ ಮಾತಾಡ್ತೀಯ ಇಲ್ಲ ತಗೊಂಬ ನಿನ್ನ ಗಂಡನಾಗ ತರೋ ಅಧಿಕಾರ ಐತೆ ತಗೊಂಬ ಅಂತ ಜೋರು ಮಾಡಿದ್ರೆ ಸಾಕು. ಒಂದು ಎದುರಿಗೆ ಮಾತಾಡಿದ್ರೆ ಸಾಕು. ಮಾತಾಡೋಂಗಿಲ್ಲ ಉಸಿರು ಬಿಡೋಂಗಿಲ್ಲ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾಯಿಲ್ಲ. ನಮ್ದೇನು ಕರ್ಮನೋ. ಸಾಲ ಮಾಡ್ಕೊಂಡಿದ್ದೀನಿ. ಅದು ಎಷ್ಟು ಸಾಲ ಮಾಡ್ಕೊಂಡಿದ್ದಾನೋ ಏನೋ. ಯಾರು ಕಂಡವ್ರಪ್ಪ ಸಾಲ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಏನು ಹೇಳ್ಬೇಕು ಏನು ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ. ಬಗ್ಗೆ ಏನು ಮಾಡ್ಬೇಕಂటే ಹೊಡಿಸ್ಕೊಂಡಿದ್ದೀಯಮ್ಮ. ಏನು ಮಾಡೋಕ್ಕಾಗುತ್ತೆ ಇವಾಗ ಯಾರು ತಾಗ ಹೇಳ್ಕೊಂಬಕ್ಕಾಗಲ್ಲ. ಅದಕ್ಕೆ ಮತ್ತೆ ಎಲ್ಲರ ತಗೋ ಸೆನಕ್ಕಿರ್ಬೇಕು ಅಂಬೋದು. ಕೇಳೋರು ಇರಬೇಕು. ದೊಡ್ಡರು ಹಿರಿಯರು ನಂಬರ್ ಮನೆಯಾಗಿದ್ದರೆ ಅವ್ರು ಒಯ್ಯಕ್ಕೆ ಬಿಡ್ತಾರೆ ಅಂದ್ಕೊಂಡಿದ್ದೀನಿ. ನಿಮಗೆ ಬಿಡಲ್ಲ ಯಾಕೆ ಒಯ್ತೀಯ ಅಂತೇಳಿ ಬಿಡಿಸ್ತಾರೆ. ಇಬ್ಬರಿಗೂ ಬುದ್ಧಿವಾದ ಹೇಳ್ತಾರೆ. ನಯ ಭಯ ಏನಿರುತ್ತೆ ಅವ್ನಿಗೆ. ಯಾರನ್ನ ಏನಂದರು ನಮ್ಮ ಅಪ್ಪನ ಅಮ್ಮ ಏನಂದರು ಅಂತ ಅವ್ನಿಗೂ ಭಯ ಇರುತ್ತೆ. ಭಯ ಇಲ್ದಲೆ ಇವತ್ತು ಅವನು ಒಳ್ಳೆ ಕೆಲಸಕ್ಕೆ ಸೇರ್ತಿದ್ನೆ. ಒಳ್ಳೆ ದುಡ್ಡು ಮಾಡ್ತಿದ್ನಿ. ಏನಕ್ಕಿದ್ದಾನೆ ನೋಡಿ ಇವಾಗ ಯಾರ್ದು ನಯ ಭಯ ಇಲ್ದಂಗೆ ಆತು ಅಂತ ಕೆಟ್ಟ ಮೆಟ್ಟಿಡ್ದ. ಎಂಥ ಒಳ್ಳೆ ಹುಡುಗ. ಯಾರ ಹತ್ರ ಹೇಳ್ಕೊಂಬನಪ್ಪ ನನ್ನವ್ವ, ಯಾರ ಹತ್ರ ಹೇಳೋಣ ಅನ್ನಿಸ್ತೈತೆ ನಿಜವಾಗ್ಲೂ. ಇವಾಗ ನನಗೆ ಯಾರೂ ಇಲ್ಲದಕ್ಕೆ ತುಂಬ ಅಳು ಬತ್ತೈತೆ. ಹೇಳೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ. ಹೇಳಿದ್ರೆ ಸಮರ್ತು ಹೊಡಿತಾರೆ. ಎದ್ರಿಗೆ ಮಾತಾಡೋಂಗಿಲ್ಲ ಒಂದು ಮಾತು. ಹಂಗಾಗ್ಬಿಟ್ಟೈತೆ ನನ್ನ ಜೀವನ. ಯಾರ ಹತ್ರ ಹೇಳ್ಕೋಬೇಕು ನನ್ನವ್ವ ಅನ್ನಿಸ್ತೈತೆ ನನಗೆ. ನೋಡ್ತಾ ಇರ್ರಿ ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.